ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ನಿಮ್ಮ ಬಿಂದು ಯೋಗೇಶ್ ಕನ್ನಡ ಲಾಗ್ಸ್. ನಾನಿವತ್ತು ಒಂದು ಸಿಂಪಲ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಮಾರ್ನಿಂಗ್ ಟಿಫನಿಗೆ ತುಂಬಾನೇ ಯೂಸ್ ಆಗುವಂಥದ್ದು, ಹಾಗೆ ಹೆಲ್ತ್ಗೆ ಕೂಡ ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಏನ್ ಟಿಫನ್ ಅಂತ ನೋಡ್ಕೊಂಡು ಬರೋಣ. ದಯವಿಟ್ಟು ಬನ್ನಿ, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆದಷ್ಟು ಫುಲ್ ವಿಡಿಯೋನ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇವಾಗ ನಾನು ಒಂದು ಬೌಲ್ನ ತಗೋತಾ ಇದ್ದೀನಿ. ಆ ಬೌಲಲ್ಲಿ 2 ಕಪ್ ಅಷ್ಟು ಅಕ್ಕಿನ ಹಾಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ ಉದ್ದಿನ ಬೇಳೆನ ಕೂಡ ಹಾಕೊತಾ ಇದ್ದೀನಿ. ಹಾಗೆಯೇ ಅದೇ ಬೌಲಲ್ಲಿ ನಾನು ಇವಾಗ ಹುರುಳಿ ಕಾಳನ್ನ ಕೂಡ ಹಾಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಂತ್ಯನ ಕೂಡ ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಗಟ್ಟಿ ಅವಲಕ್ಕಿ ಬರುತ್ತಲ್ಲ, ಅದನ್ನು ಕೂಡ 1 ಕಪ್ ಅಷ್ಟು ತಗೊಂಡು ನೆನೆಸಿ ಹಾಕಿಡಿ. ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ. ಓಕೆನಾ? ನಾನು ಇವಾಗ ನೀಟಾಗಿ ಅದನ್ನ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಹುರುಳಿಕಾಳನ್ನ ಆದಷ್ಟು ಬೇಗನೆ ನೆನೆ ಹಾಕಬೇಕಾಗುತ್ತೆ. ಒಂದು 12 ಗಂಟೆಗೆಲ್ಲ ನೆನೆ ಹಾಕಿದ್ರೆ ನಮಗೆ ಸಂಜೆ ಹೊತ್ತಿಗೆ ರುಬ್ಲಿಕ್ಕೆ ಅದು ಚೆನ್ನಾಗಿ ನೆಂದಿರುತ್ತೆ. ಅಕ್ಕಿನ ಸ್ವಲ್ಪ ಲೇಟಾಗಿ ನೆಂದು ಹಾಕಿದ್ರೂ ಪರವಾಗಿಲ್ಲ, ಅದಕ್ಕೆ ಒಂದು 3 ಅವರ್ಸ್ ಆದರೂ ಪರವಾಗಿಲ್ಲ ಆಗುತ್ತೆ. ಬಟ್ ಇದು ಹುರುಳಿಕಾಳು ಇರುತ್ತಲ್ಲ, ಅದು ತುಂಬಾ ನೆನೆಯೋದು ತುಂಬಾ ಲೇಟ್ ಆಗುತ್ತೆ. ಸೊ ಹಾಗಾಗಿ ಬೇಗನೆ ನೆನೆ ಹಾಕಬೇಕಾಗುತ್ತೆ. ನಾನಿವಾಗ ಅದನ್ನು ನೆನೆ ಹಾಕಿ ಸಂಜೆ ರುಬ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆಯೇ ಸಂಜೆ ಆಗ್ತಿದ್ದ ಹಾಗೆ ನಾನಿವಾಗ ಅದನ್ನೆಲ್ಲ ರುಬ್ಕೊತಾ ಇದ್ದೀನಿ. ನೋಡಿ, ಹುರುಳಿಕಾಳು ಕೂಡ ಚೆನ್ನಾಗಿ ನೆಂದಿತ್ತು, ಅದನ್ನು ಕೂಡ ಹಾಕಿ ನೀಟಾಗಿ ರುಬ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಒಟ್ಟಿಗೆ ಎಲ್ಲನೂ ಮಿಕ್ಸ್ ಮಾಡಿನೇ ನೆನೆ ಹಾಕ್ಬೋದು, ಬಟ್ ನಾನಿಲ್ಲಿ ಸಪ್ರೇಟ್ ಹಾಕೊತಾ ಇದ್ದೀನಿ. ಹುರುಳಿಕಾಳಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಹುರುಳಿಕಾಳು ಹೃದಯ ಸಂಬಂಧಿ ಕಾಯಿಲೆಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನೋಡಿ, ನಾನು ರುಬ್ಕೊಂಡಿದ್ದು ಕೂಡ ಆಗಿದೆ. ಅದನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಹುರುಳಿಕಾಳು ಇಡ್ಲಿ ಅನೇಕ ಆರೋಗ್ಯಕರ ಪ್ರಯೋಜನಗಳ ಕೂಡ ಹೊಂದಿದೆ. ಇದು ಪ್ರೋಟೀನ್, ಫೈಬರ್ ಮತ್ತು ಇತರ ಪೋಷಕಾಂಶಗಳಿಂದ ಕೂಡ ಸಮೃದ್ಧ ಆಗಿದೆ. ಹುರುಳಿಕಾಳು ಇಡ್ಲಿಯನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಮಧುಮೇಹ ನಿಯಂತ್ರಣದಲ್ಲಿರುತ್ತೆ ಮತ್ತು ತೂಕ ಇಳಿಸೋದಕ್ಕೆ ಸಹಾಯ ಕೂಡ ಮಾಡುತ್ತೆ. ಹುರುಳಿಕಾಳು ಇಡ್ಲಿ ಪ್ರಯೋಜನಗಳು: ಜೀರ್ಣಕ್ರಿಯೆಯನ್ನು ಸುಧಾರಿಸೋದ್ರಲ್ಲಿ ತುಂಬಾ ಪರ್ಫೆಕ್ಟ್ ಅಂತ ಹೇಳ್ಬೋದು. ಹಾಗೆಯೇ ಹುರುಳಿಕಾಳಿನಲ್ಲಿರೋ ಫೈಬರ್ ಅಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸೋದಕ್ಕೆ ಸಹಾಯ ಕೂಡ ಮಾಡುತ್ತೆ, ಮಲಬದ್ಧತೆಯನ್ನು ಕೂಡ ತಡೆಯುತ್ತದೆ. ಮಧುಮೇಹ ನಿಯಂತ್ರಣ: ಹುರುಳಿಕಾಳು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಕೂಡ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಸುಧಾರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಸ್ಥಿರ ಆಗಿರುತ್ತೆ ಅಂತ ಅರ್ಥ. ತೂಕ ಇಳಿಸೋದಕ್ಕೆ ತುಂಬಾ ಪ್ರಯೋಜನಕಾರಿ. ಹುರುಳಿಕಾಳಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿರೋದ್ರಿಂದ ತೂಕ ಇಳಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಹೃದಯದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹುರುಳಿಕಾಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ಸ್ನಾಯುಗಳನ್ನು ಕೂಡ ಬಲಪಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಯಿತಾ? ಹಾಗೆಯೇ ಇದ್ರ ಬೆನಿಫಿಟ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇಡ್ಲಿ ಕೂಡ ರೆಡಿ ಆಯಿತು. ಹಾಗೆಯೇ ನೀವು ಇದ್ರ ಜೊತೆಗೆ ಪಡ್ಡು ಕೂಡ ಮಾಡ್ಕೋಬೋದು. ಅದರಲ್ಲಿ ಬೇಕಿದ್ರೆ ಹೇಳಿ, ನಾನು ಪಡ್ಡುನೂ ಕೂಡ ಮಾಡಿ ತೋರಿಸ್ತೀನಿ. ಪಡ್ಡು ಕೂಡ ನಾನು ಮಾಡ್ಕೊಂಡಿದ್ದೆ, ಅದರದ್ದು ವಿಡಿಯೋ ಕೂಡ ಇದೆ, ಬೇಕಿದ್ರೆ ಅಪ್ಲೋಡ್ ಮಾಡ್ತೀನಿ. ಇಡ್ಲಿ ಕೂಡ ರೆಡಿ ಆಯಿತು. ನಾನು ಇದ್ರ ಜೊತೆಗೆ ದೊಡ್ಡಪತ್ರೆ ಚಟ್ನಿನ ಮಾಡ್ಕೊಂಡಿದ್ದೆ. ದೊಡ್ಡಪತ್ರೆ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನು, ಅದು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನು ಮಂತ್ಲಿ 2 ಟೈಮ್ ಆದರೂ ಮಾಡ್ತಾಯಿರ್ತೀನಿ, ಯಾಕೆಂದರೆ ನಮ್ಮನೆ ಮಕ್ಕಳಿಗಂತೂ ದೊಡ್ಡಪತ್ರೆ ಎಲೆ ಚಟ್ನಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ಇಡ್ಲಿ ಕೂಡ ಸಂಪೂರ್ಣವಾಗಿ ರೆಡಿಯಾಗಿದೆ. ನಾನು ಒಂದೇ ಒಂದು ಇಡ್ಲಿನ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ, ಕಲರ್ ನೋಡ್ತಿದ್ರೆ ಗೊತ್ತಾಗ್ಬೋದು ನಿಮಗೆ. ಇದು ಹುರುಳಿಕಾಳು ಇಡ್ಲಿ ಅಂತ ನಿಮಗೆ ನಂಬೋಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ತುಂಬಾ ಸಾಫ್ಟಾಗಿ ತುಂಬಾ ಯಮ್ಮಿಯಾಗಿತ್ತು. ಹಾಗೆ ನೀವು ಇದನ್ನ ಸಾಂಬಾರ್ ಜೊತೆ ಹಾಗೆ ಕಾಯಿ ಚಟ್ನಿ ಜೊತೆ ಎಲ್ಲ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದು ತೋರಿಸ್ತಿದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟಾಗಿತ್ತು. ಹಾಗೆ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದರೆ, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ.